ಇನ್ನು ಪ್ರತಿಯೊಬ್ಬ ಕನ್ನಡಿಗನು ತಲೆ ತಗ್ಗಿಸುವಂತಾಗಿದೆ. ಇಲ್ಲ, ಕನ್ನಡಿಗರು ತಪ್ಪು ಮಾಡಿಲ್ಲ, ನಾವು ಆರಿಸಿ ಕಳಿಸಿದ ಸರ್ಕಾರವೇ ನಮಗೆ ದ್ರೋಹ ಮಾಡ್ತಿದೆ. ನಮ್ಮೂರಿನ ಅನ್ನ ತಿಂದು ನಮ್ಮೂರಿನ ತೆರಿಗೆ ಹಣವನ್ನೇ ಬಳಸಿ ನಮ್ಮ ಅನ್ನಕ್ಕೆ ಕಲ್ಲು ಹಾಕುವ ಸರ್ಕಾರ ಇದು. ಬೆಂಗಳೂರಿನ ಕೋಗಿಲು ಕ್ರಾಸ್ ನಲ್ಲಿ ಅಕ್ರಮವಾಗಿ ನೆಲೆಸಿದ ಕೇರಳಿಗರಿಗೆ ರಾತ್ರೋರಾತ್ರಿ 11 ಲಕ್ಷದ ಮನೆ ಗ್ಯಾರಂಟಿ ನೀಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ವರ್ಷಗಳಿಂದ ಮನೆ ಇಲ್ಲದೆ ಬೀದಿಯಲ್ಲಿರುವಂತಹ ಕನ್ನಡಿಗರು ಯಾಕೆ ಕಾಣ್ತಾ ಇಲ್ಲ? ಇದಕ್ಕೆ ಅಲ್ವಾ ಈಗ JDS ಸಿದ್ದರಾಮಯ್ಯ ಅವ್ರನ್ನ ಚೇಟಾ ಸಿದ್ದರಾಮಯ್ಯ ಅಂತ ಕರೆದಿರೋದು. ಇವತ್ತು ರಾಜ್ಯದ ಜನರ ರಕ್ತ ಕುದಿತಾ ಇದೆ. ಸಿದ್ದರಾಮಯ್ಯ ಅವರೇ ಒಮ್ಮೆ ಇತ್ತ ನೋಡಿ, ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ಸಾವಿರಾರು ಬಡವರು ಬೆಂಗಳೂರಿಗೆ ಕೂಲಿ ಅರಸಿ ಬರ್ತಾರೆ. ಇವತ್ತಿಗೂ ಹೈದರಾಬಾದ್ ಕರ್ನಾಟಕದ ಲಕ್ಷಾಂತರ ಜನರು ಒಂದು ಸೂರು ಇಲ್ಲದೆ ಪ್ಲಾಸ್ಟಿಕ್ ಶೆಡ್ಗಳಲ್ಲಿ ಮಲ್ಕೋತಾರೆ. ವಸತಿ ಇಲಾಖೆ ಮನೆಗಳಿಗಾಗಿ ಅರ್ಜಿ ಸಲ್ಲಿಸಿ ತಮ್ಮ ಬೆವರಿನ ಹಣವನ್ನ ಮುಂಗಡವಾಗಿ ಕಟ್ಟಿ ವರ್ಷಗಳಿಂದ ಕಾದು ಕಣ್ಣೀರ್ ಹಾಕ್ತಾರೆ ನಮ್ಮ ಕನ್ನಡಿಗರು. ಅವರಿಗೆ ಮನೆ ಕೊಡಲು ಹಣ ಇಲ್ಲ ಅಂತೀರಾ, ಆದ್ರೆ ಕೇರಳದ ಅಕ್ರಮ ವಲಸಿಗರಿಗೆ 11 ಲಕ್ಷದ ಮನೆಗಳು ಉಚಿತವೇ. ಇದು ಕನ್ನಡಿಗರಿಗೆ ಮಾಡ್ತಿರೋ ವಿಶ್ವಾಸದ್ರೋಹ ಅಲ್ವಾ? ಹಾಗಿದ್ರೆ ಕಲ್ಯಾಣ ಕರ್ನಾಟಕದ ಕಾರ್ಮಿಕರಿಗಿಂತ ನಿಮಗೆ ಕೇರಳದ ವೋಟ್ ಬ್ಯಾಂಕ್ ಮುಖ್ಯವಾಗಿ ಹೋಯ್ತಾ? JDS ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ ತಮ್ಮ ಟ್ವೀಟ್ ಅಲ್ಲಿ, ಇವರ ಮುಖವಾಡವನ್ನ ಕಳಿಸಿದೆ. ಆ ಪಟ್ಟಿಯನ್ನ ಒಂದೊಂದ್ಸಲ ಸೂಕ್ಷ್ಮವಾಗಿ ನೋಡೋದಾದ್ರೆ, ಕೇರಳದ ಅಕ್ರಮ ವಲಸಿಗರಿಗೆ ಬೆಂಗಳೂರಿನಲ್ಲಿ 11.20 ಲಕ್ಷ ರೂಪಾಯಿ ಮೌಲ್ಯದ ಮನೆ ಗ್ಯಾರಂಟಿ. ಕೇರಳದ ವಯನಾಡು ಸಂತ್ರಸ್ತರಿಗೆ ಕನ್ನಡಿಗರ ಹಣದಲ್ಲಿ 10 ಕೋಟಿ ವೆಚ್ಚದಲ್ಲಿ 100 ಮನೆ. ಕೇರಳದಲ್ಲಿ ಆನೆ ದಾಳಿಗೆ ಬಲಿಯಾದಂತಹ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ 15 ಲಕ್ಷ ರೂಪಾಯಿ ಪರಿಹಾರ. ಇದೇನ ನಿಮ್ಮ ಹಿಂದುತ್ವ? ಇದೇನ ನಿಮ್ಮ ಕನ್ನಡಿಗರ ಪರವಾದ ನಿಲುವು? ಹೈಕಮಾಂಡ್ ಆರ್ಡರ್ ಮಾಡಿದ್ರೆ ನೀವು ನಮ್ಮ ರಾಜ್ಯದ ಸಂಪತ್ತನ್ನೇ ಕೇರಳಕ್ಕೆ ಧಾರೆ ಎಳೆದು ಬಿಡ್ತೀರಾ? ಹಾಗಿದ್ರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ, ನೀವು ಮಂತ್ರಿಯಾಗಿರೋದು ಕರ್ನಾಟಕಕ್ಕೋ ಅಥವಾ ಕೇರಳಕ್ಕೋ ಅನ್ನೋದನ್ನ ನೀವು ಮೊದಲು ಈ ರಾಜ್ಯದ ಜನರಿಗೆ ತಿಳಿಸಬೇಕು. ಅಕ್ರಮ ವಲಸಿಗರಿಗೆ ರಾಜ್ಯ ಮರ್ಯಾದೆ ಕೊಟ್ಟು ಕನ್ನಡಿಗರ ತೆರಿಗೆ ಹಣದಲ್ಲಿ ಮನೆ ಹಂಚೋಕೆ ನಿಮಗಿರೋ ಹಕ್ಕೇನ್ರಿ? ಹಾಗಿದ್ರೆ ಬೆಂಗಳೂರಿನ ಸಾವಿರಾರು ವಸತಿ ರಹಿತ ಕನ್ನಡಿಗರು ಇನ್ನು ಫುಟ್ಪಾತ್ ಅಲ್ಲಿ ಮಲಗ್ತಾ ಇದ್ದಾರೆ. ಅವರನ್ನ ಮನೆಗಳಿಂದ ಒಕ್ಕಲೆರಿಸ್ತೀರಾ, ಆದ್ರೆ ವಲಸಿಗರನ್ನ ಪೋಷಿಸ್ತೀರಾ. ಇದು ಓಲೈಕೆ ರಾಜಕಾರಣದ ಪರಮಾವಧಿ. ಮತ ಬ್ಯಾಂಕ್ಗಳಿಗಾಗಿ ಕನ್ನಡಿಗರನ್ನ ಬಲಿ ಕೊಡ್ತಾ ಇದ್ದೀರಾ. ಇದು ಕಲ್ಯಾಣ ಕರ್ನಾಟಕದ ಪ್ರತಿಯೊಬ್ಬ ಬಡವನು ನಿಮ್ಮನ್ನ ಶಪಿಸುತ್ತಿದ್ದಾನೆ. ಕನ್ನಡಿಗರೇ ಎಚ್ಚೆತ್ತುಕೊಳ್ಳಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ರು ಹೈಕಮಾಂಡ್ ನ ಕೈಗೊಂಬೆಗಳಾಗಿದ್ದಾರೆ. ಇವರು ದೆಹಲಿಗೆ ಮಣಿದು ನಮ್ಮ ಕರ್ನಾಟಕವನ್ನ ATM ಮಾಡ್ಕೊಳ್ತಾ ಇದ್ದಾರೆ. ಕನ್ನಡಿಗರಿಗೆ ಸಲ್ಲಬೇಕಾದ ಮನೆಗಳು, ಹಣ, ಸೌಲಭ್ಯ ಈಗ ಹೊರ ರಾಜ್ಯದವರ ಪಾಲಾಗ್ತಾ ಇದೆ. ನಾವು ನಮ್ಮ ನೆಲದಲ್ಲಿ ಪರಕೀಯರಾಗುತ್ತಿದ್ದೇವೆ. ಹಾಗಿದ್ರೆ ನಮ್ಮ ಅನ್ನವನ್ನ ಕಿತ್ತುಕೊಂಡು ಬೇರೆಯವರಿಗೆ ಬಡಿಸುತ್ತಿರುವ ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲೇಬೇಕು. ಇದು ಕೇವಲ JDS ಅಥವಾ ಬಿಜೆಪಿಯ ಪ್ರಶ್ನೆ ಅಲ್ಲ, ಇದು ಕನ್ನಡಿಗರ ಅಸ್ತಿತ್ವದ ಪ್ರಶ್ನೆ. ಸಿದ್ದರಾಮಯ್ಯ ಅವರೇ, ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದೀರಾ ಹೊರತು ಕೇರಳದ ಚೇಟ ಅಲ್ಲ. ಮೊದಲು ಇಲ್ಲಿನ ಬಡ ಕನ್ನಡಿಗರಿಗೆ, ಕಲ್ಯಾಣ ಕರ್ನಾಟಕದ ನಿರ್ಗತಿಗರಿಗೆ ಮನೆ ಕೊಡಿ. ಇಲ್ದಿದ್ರೆ ಕರ್ನಾಟಕದ ಜನರೇ ನಿಮ್ಮ ಕುರ್ಚಿಯನ್ನ ಅಳ್ಳಾಡಿಸೋ ಕಾಲ ಹತ್ತಿರದಲ್ಲಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭು ಅನ್ನೋದನ್ನ ಮರೆಯಬೇಡಿ. ಅಕ್ರಮ ವಲಸಿಗರನ್ನ ಓಡಿಸಿ ಕನ್ನಡಿಗರನ್ನ ರಕ್ಷಿಸಿ. ಸಿದ್ದರಾಮಯ್ಯ ಅವರೇ, ಒಮ್ಮೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಹಳ್ಳಿಗಳಿಗೆ ಹೋಗಿ ನೋಡಿ. ಅಲ್ಲಿನ ಸಾವಿರಾರು ಯುವಕರು ಇಲ್ಲಿ ಕೆಲಸವಿಲ್ಲದೆ, ಸೂರಿಲ್ಲದೆ ಅನಿವಾರ್ಯವಾಗಿ ಮುಂಬೈ, ಪುಣೆ, ದುಬೈಗೆ ಕೂಲಿ ಕೆಲಸ ಗೂಳೆ ಹೋಗ್ತಿದ್ದಾರೆ. ಪರ ರಾಜ್ಯಗಳಲ್ಲಿ, ಪರ ದೇಶಗಳಲ್ಲಿ ನಮ್ಮ ಕನ್ನಡಿಗರು ಬೇರನ್ನ ಸುರಿಸಿ ದುಡಿತಾ ಇದ್ದಾರೆ. ಅವರಿಗೆ ಅಲ್ಲಿನ ಸರ್ಕಾರಗಳು ಮನೆ ಕೊಡುತ್ತಿಲ್ಲ, ರಕ್ಷಣೆ ಕೊಡ್ತಾ ಇಲ್ಲ. ಅಷ್ಟೇ ಯಾಕೆ, ಸ್ವಂತ ರಾಜ್ಯದಲ್ಲಿಯೂ ಕೂಡ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ನಮ್ಮೂರ ಯುವಕರು ಮುಂಬೈ ಬೀದಿಗಳಲ್ಲಿ ಕಷ್ಟಪಡುತ್ತಿದ್ರೆ ನಿಮಗೆ ಅದ್ರ ಚಿಂತೆ ಇಲ್ಲ. ಆದ್ರೆ ಕೇರಳದ ಅಕ್ರಮ ವಲಸಿಗರಿಗೆ ಮಾತ್ರ ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾ ಇದ್ದೀರಿ. ನಮ್ಮ ಮನೆಯ ಮಕ್ಕಳನ್ನ ಬೀದಿಗೆ ಹಾಕಿ ನೆರೆಯವರಿಗೆ ನೆಮ್ಮದಿಯ ಸೂರನ್ನ ಕಲ್ಪಿಸಿಕೊಡುವ ನಿಮ್ಮ ಈ ಅತಿಥಿ ದೇವೋ ಭವ ಸಂಸ್ಕೃತಿ ಕನ್ನಡಿಗರ ಪಾಲಿಗೆ ಸಾವಿನ ಉರುಳಾಗ್ತಾ ಇದೆ. ಕನ್ನಡಿಗರ ದೇವರಿನ ಹಣ ಕೇರಳದವರ ಪಾಲಾಗ್ತಾ ಇರೋದು ಇದು ದ್ರೋಹ ಅಲ್ವಾ? ಹೇಗಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ, ಇದು ದ್ರೋಹ ಅಲ್ವಾ? ಈಗಲಾದ್ರೂ ರಾಜ್ಯದ ಜನ ಎಚ್ಚೆತ್ಕೊಳ್ಬೇಕು. ಸಿದ್ದರಾಮಯ್ಯ ಅವರು ಕೂಡ ಕಣ್ತೆರೆದು ಕನ್ನಡಿಗರ ಪರಿಸ್ಥಿತಿಯನ್ನ ಅವಲೋಕಿಸಿ ನೋಡ್ಬೇಕು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಅನೇಕ ಯುವಕರು 10, 15, 20 ಸಾವಿರ ರೂಪಾಯಿ ಸಂಬಳಕ್ಕಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. PG ರೂಮ್ ಅಲ್ಲಿ ಇರ್ತಾರೆ. ಇರ್ಲಿಕ್ಕೆ ಸರಿಯಾದ ಮನೆ ಇಲ್ಲ, ಯಾವುದೋ ಪ್ಲಾಸ್ಟಿಕ್ ಶೆಡ್ಗಳಲ್ಲಿ ಕುಟುಂಬಗಳು ವಾಸಿಸ್ತಾ ಇದೆ. ಆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ನ್ಯಾಯ ಒದಗಿಸಿ ಕೊಡುವಂತ ಕೆಲಸ ನೀವು ಮಾಡಬೇಕು. ನಿಮಗೆ ಈ ಭಾಗದವರು ಓಟ್ ಹಾಕಿದ್ದಾರೆ, ಕೇರಳದವರು ಅಲ್ಲ.
ಕಲ್ಯಾಣ ಕರ್ನಾಟಕ ಭಾಗದವ್ರ ಮೇಲೆ ಇಲ್ಲದ ಕಾಳಜಿ ನೀವು ಕೇರಳದವ್ರ ಮೇಲೆ ಯಾಕ್ರಿ ಅಷ್ಟು? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಬಂತು, ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು, ರೈತರು ಮನೆಗಳನ್ನ ಕಳೆದುಕೊಂಡ್ರು. ಅವ್ರಿಗೆ ಶಾಶ್ವತ ಮನೆಗಳನ್ನ ಕೊಡುವ ನಿಟ್ಟಿನಲ್ಲಿ ಈ ಭಾಗಕ್ಕೆ ಸಚಿವರು ಬಂದಿಲ್ಲ, ಯಾರೂ ಬಂದಿಲ್ಲ. ಆದ್ರೆ ಕೇರಳದವರು ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ನೀವು ಹೈಕಮಾಂಡ್ ಫೋನ್ ಮಾಡ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲಾ ಸೌಲಭ್ಯಗಳು ಕೊಡ್ತಾ ಇದ್ದೀರಿ. ಕರ್ನಾಟಕದ ಭಾಗವಾಗಿರುವಂತಹ ನಾವು ಏನ್ ತಪ್ಪನ್ನ ಮಾಡಿದ್ದೇವೆ? ಈ ಕರ್ನಾಟಕದಲ್ಲಿ ನಮಗೆ ಹತ್ತಿರೋ ಹಾಗಿದ್ರೆ ಮನೆ ಕಳೆದುಕೊಂಡಂತ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ, ಜನಸಾಮಾನ್ಯರಿಗೆ, ಬಡವರಿಗೆ ಯಾವಾಗ ಮನೆ ಮಂಜೂರು ಮಾಡ್ತೀರಾ ಸ್ವಾಮಿ? ಈ ಭಾಗದವರಿಗೆ ಯಾಕೆ ಈ ರೀತಿ ಧೋರಣೆ? ಯಾಕೆ ಈ ಭಾಗಕ್ಕೆ ಮಲತಾಯಿ ಧೋರಣೆ? ಯಾಕೆ ಇಲ್ಲಿರುವಂತಹ ಯುವಕರು, ಇಲ್ಲಿರುವಂತಹ ಜನಪ್ರತಿನಿಧಿಗಳು ಸುಮ್ಮನಿರ್ತಾರ ಅನ್ನೋದಕ್ಕ? ಈ ರೀತಿ ದ್ವಂದ್ವ ನೀತಿ ಸರಿಯಲ್ಲ ಸಿದ್ದರಾಮಯ್ಯ ಅವರೇ. ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಮನೆ ಕಳೆದುಕೊಂಡವರಿಗೆ ಕೂಡಲೇ ಮನೆ ಕೊಡಿ, ಆಸ್ತಿ ಕಳೆದುಕೊಂಡಂತರಿಗೆ ಆಸ್ತಿ ಕೊಡಿ. ನಮ್ಮ ತೆರಿಗೆ ಹಣ ಕೇರಳದವರ ಮೇಲೆ ಖರ್ಚು ಮಾಡಿದ್ರೆ ಹೆಂಗೆ ಸ್ವಾಮಿ? ಈಗಲಾದ್ರೂ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಭರವಸೆ ಇದೆ. ಸಿದ್ದರಾಮಯ್ಯ ಅವರ ಮುಂದಿನ ಕ್ರಮ ಏನಾಗುತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಚರ್ಚೆ ಮಾಡೋಣ.